ಸ್ಯಾಂಡಲ್ವುಡ್ ನಿರ್ಮಾಪಕರ ಸಂಭಾವನೆ ಕೇಳಿದ್ರೆ ನೀವು ಒಂದು ಕ್ಷಣ ಸ್ಟನ್ ಆಗ್ಬಿಡ್ತೀರಾ. ಗೋವಿಂದಾಯ ನಮಃ ಚಿತ್ರದ ಮೂಲಕ ಸದ್ದು ಮಾಡಿದ ನಿರ್ದೇಶಕ ಪವನ್ ಒಡೆಯರ್ ಸದ್ಯಕ್ಕೆ ನಟರಾಜ ಸರ್ವಿಸ್ ಚಿತ್ರದ ಜಪ ಮಾಡ್ತಿರೋದು. ಯಾವಾಗ ಒಂದು ಸಿನಿಮಾಗೆ 70 ರಿಂದ 80 ಲಕ್ಷ ಪಡೆಯುತ್ತಾರೆ. ಸಿದ್ಲಿಂಗು ಹಾಗೂ ನಿರ್ದೋಸೆ ಸಿನಿಮಾಗಳ ಎಫೆಕ್ಟ್ ನಿಂದ ನಿರ್ದೇಶಕ ವಿಜಯ್ ಪ್ರಸಾದ್ಗೆ ಬೇಡಿಕೆ ಹೆಚ್ಚಾಗಿದೆ. ಒಂದು ಸಿನಿಮಾ ನಿರ್ದೇಶನ ಮಾಡೋದಕ್ಕೆ 1 ಕೋಟಿ ಸಂಭಾವನೆ ಪಡೆಯುತ್ತಾರಂತೆ ವಿಜಯ್ ಪ್ರಸಾದ್. ಹೀಗಾಗಿ ಇವರು 4ನೇ ಸ್ಥಾನದಲ್ಲಿ ನಿಂತಿದ್ದಾರೆ. ಇನ್ನು ನಂತರ ದುನಿಯಾ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಹೊಸ ಅಲೆ ಎಬ್ಬಿಸಿದ ನಿರ್ದೇಶಕ ಸೂರಿ ಒಂದು ಸಿನಿಮಾಕ್ಕೆ 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. ಹೀಗಾಗಿ ದುನಿಯಾ ಸೂರಿ 3ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ನಂತರ 2ನೇ ಸ್ಥಾನದಲ್ಲಿದ್ದಾರೆ ನಂದಕಿಶೋರ್. ವಿಕ್ಟರಿ, ಅಧ್ಯಕ್ಷ, ರನ್ನ ಅಂತಹ ಹಿಟ್ ಚಿತ್ರಗಳನ್ನ ಕೊಟ್ಟಿರೋ ನಿರ್ದೇಶಕ ನಂದಕಿಶೋರ್ 1.5 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರಂತೆ ಒಂದು ಚಿತ್ರಕ್ಕೆ. ಇನ್ನು ನಂತರದಲ್ಲಿ ಟಾಪ್ 1 ನಲ್ಲಿ ಇರತಕ್ಕಂತಹವರು ಕೃಷ್ಣ. ಗಜಕೇಸರಿ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಿರ್ದೇಶಕರಾದ ಕ್ಯಾಮರಾಮನ್ ಕೃಷ್ಣ ಹೆಬ್ಬುಲಿ ನಿರ್ದೇಶನ ಮತ್ತು ಕ್ಯಾಮೆರಾ ಕೆಲಸಕ್ಕೆ 2 ಕೋಟಿ ಪಡೆದಿದ್ದಾರಂತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.